ಬ್ರಹ್ಮಶ್ರೀ ಪಿತಾಮಹ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರ ದಿವ್ಯ ಆಶೀರ್ವಾದದೊಂದಿಗೆ ಶ್ರೀ ಲಲಿತಾ ಪವಾರ್ ಮೇಡಮ್ ಅವರು ಲೋಕ ಕಲ್ಯಾಣಕ್ಕಾಗಿ 108 ದಿವಸದ ಬೆಳಗಿನ ಸಾಮೂಹಿಕ ಧ್ಯಾನ ಹಾಗೆ ಅವರು 108 ದಿವಸದ ಮೌನ ಹಾಗೂ ಉಪವಾಸವನ್ನ ಹಮ್ಮಿಕೊಂಡಿದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲ ದಿನ ಬೆಳಗ್ಗೆನೆ ಈ ಒಂದು ಧ್ಯಾನಕ್ಕಾಗಿ ನಾವು 1.5 ಗಂಟೆಗಳ ಕಾಲ ಧ್ಯಾನಕ್ಕಾಗಿ ಕುಳಿತುಕೊಳ್ತಾ ಇದ್ದೇವೆ. ಆ ಧ್ಯಾನಕ್ಕೆ ನಿಮಗೆಲ್ಲ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಮಾಸ್ಟರ್ಸ್. ಈ ದಿನದ ಧ್ಯಾನವನ್ನ ಶುರು ಮಾಡೋಣ. ಎಲ್ಲರೂ ಕೈಗಳನ್ನ ಕ್ರಾಸ್ ಮಾಡ್ಕೊಳ್ಳಿ, ಕಾಲ್ ಕ್ರಾಸ್ ಮಾಡ್ಕೊಳ್ಳಿ, ಕನ್ನಡಕ ಹಾಕೊಂಡಿದ್ರೆ ತೆಗ್ದಿಟ್ಬಿಡಿ. ಹಾಗೇನೆ ಹಗುರವಾಗಿ ಕಣ್ಣನ್ನ ಮುಚ್ಕೊಳ್ಳಿ ಮಾಸ್ಟರ್ಸ್. ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ಧ್ಯಾನಕ್ಕೆ ಸ್ವಾಗತ. ಎಲ್ಲರೂ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಮುಚ್ಚಿ, ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ. ಯಾವುದು ಕೂಡ ಯೋಚನೆ ಬೇಡ. ಇಂಪಾದ ಸಂಗೀತವನ್ನು ಕೇಳ್ತಾ ಕೇಳ್ತಾ ಧ್ಯಾನವನ್ನು ಮಾಡೋಣ. ನಮ್ಮ ಶರೀರದ ಅಂಗಗಳನ್ನು ಎಲ್ಲವೂ ಕೂಡ ಫ್ರೀಯಾಗಿ ಬಿಡೋಣ. ಯಾವುದು ಕೂಡ ಟೈಟಾಗಿ ಇಟ್ಕೊಳ್ಳೋದು ಬೇಡ. ಉಸಿರು ಕೂಡ ಸಹಜವಾಗಿ ನಡೀತಾ ಇರಬೇಕು. ನಾವು ಯಾವ ರೀತಿ ಉಸಿರಾಡ್ತಾ ಇದ್ದೀವಿ ಆ ಉಸಿರನ್ನು ನಾವು ಗಮನಿಸ್ತಾ ಇರೋಣ. ಯಾವುದೇ ಮಂತ್ರಗಳು ಬೇಡ. ಮಂತ್ರಗಳನ್ನು ಹೇಳ್ಕೊಂಡು ಕೂತ್ಕೊಳ್ಳೋದು ಬೇಡ. ಯಾವುದೇ ಒಂದು ವಿಗ್ರಹ ಆಗಲಿ ಅಥವಾ ಗುರುಗಳನ್ನಾಗಲಿ ಊಹೆ ಮಾಡಿಕೊಂಡು ಕೂತ್ಕೊಳ್ಳೋದು ಬೇಡ. ಸಹಜವಾಗಿ ನಡೆಯುತ್ತಿರುವ ನಮ್ಮ ಉಸಿರಾಟದ ಮೇಲೆ ಗಮನ ಇರಲಿ ಫ್ರೆಂಡ್ಸ್.
ಪ್ರತಿದಿನ ಪ್ರತಿಯೊಬ್ಬರಿಗೂ ಧ್ಯಾನ ಬೇಕೇ ಬೇಕು. ನಮ್ಮ ಮನಸ್ಸು ಯಾವಾಗಲೂ ಶಾಂತವಾಗಿರಬೇಕಂದ್ರೆ ನಾವು ಪ್ರತಿದಿನ ಧ್ಯಾನ ಮಾಡಬೇಕು. ನಾವು ಪ್ರಾಪಂಚಿಕವಾಗಿ ಎಷ್ಟೇ ಬೆಳೆದರೂ ಕೂಡ ಕಷ್ಟ ಸುಖ ಅನ್ನೋದು ಇರುತ್ತೆ. ಕಷ್ಟನೂ ಇರುತ್ತೆ, ಸುಖನೂ ಇರುತ್ತೆ. ಆದರೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ಅನ್ನೋದು ಇರೋದಿಲ್ಲ. ಪ್ರತಿದಿನ ಧ್ಯಾನ ಮಾಡೋದ್ರಿಂದ ಮನಸ್ಸು ಶಾಂತವಾಗಿರುತ್ತೆ ಮತ್ತು ನೆಮ್ಮದಿಯಿಂದ ನಾವು ಜೀವಿಸ್ತಾ ಇರ್ತೀವಿ. ನಾವು ಪ್ರಾಪಂಚಿಕವಾಗಿ ಎಷ್ಟೇ ಶ್ರೀಮಂತರಾಗಿದ್ದರೂ ಕೂಡ ಅಥವಾ ಬಡವರಾಗಿದ್ದರೂ ಕೂಡ ಎಲ್ರಿಗೂ ಕೂಡ ಸುಖ ಮತ್ತು ದುಃಖ ಅನ್ನೋದು ಎರಡೂ ಇರುತ್ತೆ. ಆದರೆ ಮನಸ್ಸು ಶಾಂತಿ, ನೆಮ್ಮದಿ ನಮಗೆ ಸಿಗಬೇಕು. ಮನಸ್ಸು ಶಾಂತವಾಗಿಟ್ಕೋಬೇಕು. ಮನಸ್ಸು ನೆಮ್ಮದಿಯಿಂದ ಇರಬೇಕು, ಆನಂದವಾಗಿ ಜೀವಿಸಬೇಕಂದ್ರೆ ಪ್ರತಿಯೊಬ್ಬರು ಧ್ಯಾನ ಮಾಡಬೇಕು. ಧ್ಯಾನದಿಂದನೇ ಮನಸ್ಸು ಶಾಂತವಾಗಿರುತ್ತೆ, ಮನಸ್ಸು ನೆಮ್ಮದಿಯಾಗಿರುತ್ತೆ ಫ್ರೆಂಡ್ಸ್. ಪ್ರಾಪಂಚಿಕ ಜೀವನದಲ್ಲಿ ನಾವು ಎಲ್ಲ ಸುಖವಾಗಿದ್ದಾಗ, ಎಲ್ಲ ಚೆನ್ನಾಗಿದ್ದಾಗ ಎಲ್ಲರೂ ಕೂಡ ಚೆನ್ನಾಗೇ ಇರ್ತಾರೆ. ಅದೇ ದುಃಖ ಬಂದಾಗ ಆ ಸಹಿಸುವಂಥ ಶಕ್ತಿ ನಮಗಿರೋದಿಲ್ಲ. ದುಃಖ ಬಂದುಬಿಡ್ತಲ್ಲ ಅಂಥೇಳಿ ಸಹಿಸುವಂಥ ಶಕ್ತಿ ನಮಗಿರೋದಿಲ್ಲ. ಕೆಲಸ ಚೆನ್ನಾಗಿ ನಡೀತಾ ಇದೆ, ಕುಟುಂಬದಲ್ಲಿ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ, ಶರೀರ ಆರೋಗ್ಯವಾಗಿದೆ, ಆವಾಗ ನಾವೆಲ್ಲರೂ ಕೂಡ ಚೆನ್ನಾಗೇ ಇರ್ತೀವಿ. ಆದರೆ ಜೀವನ ಪೂರ್ತಿ ನಾವು ಅದೇ ರೀತಿಯೇ ಇರೋದಿಲ್ಲ. ದುಃಖ ಅನ್ನೋದು ಕೂಡ ಬಂದೇ ಬರುತ್ತೆ ಪ್ರತಿಯೊಬ್ಬರಿಗೂ ಕೂಡ, ಯಾವುದೋ ಒಂದು ರೀತಿಯಲ್ಲಿ. ದುಃಖ ಬಂದಾಗ ಆ ಸಹಿಸಿಕೊಳ್ಳುವಂಥ ಶಕ್ತಿ ನಮಗೆ ಇರೋದಿಲ್ಲ ಫ್ರೆಂಡ್ಸ್. ಮತ್ತು ಧ್ಯಾನಕ್ಕೆ ಬಂದಾಗ ನಮಗೆ ದುಃಖ ಬರೋದಿಲ್ವಾ ಅಂತಲ್ಲ, ಆದರೆ ಧ್ಯಾನ ಮಾಡೋರಿಗೆ ದುಃಖ ಸಹಿಸಿಕೊಳ್ಳುವಂಥ ಶಕ್ತಿ ಇರುತ್ತೆ. ಧ್ಯಾನ ಮಾಡದೇ ಇರೋರಿಗೆ ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಇರೋದಿಲ್ಲ. ಧ್ಯಾನ ಮಾಡೋರಿಗೂ ಬರುತ್ತೆ, ಕಷ್ಟ ಸುಖ ಎರಡು ಕೂಡ ಇರುತ್ತೆ, ದುಃಖ ಎಲ್ಲವೂ ಇರುತ್ತೆ.
ಧ್ಯಾನ ಮಾಡೋರು ಸುಖದಲ್ಲಿನೂ ಕೂಡ ಹಾಗೆ ಇರ್ತಾರೆ, ಸಮವಾಗಿ ತಗೊಳ್ತಾರೆ. ದುಃಖದಲ್ಲಿನೂ ಕೂಡ ಆ ದುಃಖವನ್ನು ಸಮವಾಗಿ ತಗೊಳ್ತಾರೆ. ಸಹಿಸ್ಕೊಳ್ಳುವಂಥ ಶಕ್ತಿ ಇರುತ್ತೆ. ಹಾಗಾಗಿ ನಾವು ಎಲ್ಲವೂ ಕೂಡ ಚೆನ್ನಾಗಿ, ನಾವು ಖುಷಿಯಾಗಿ, ಆನಂದವಾಗಿ, ಆರೋಗ್ಯವಾಗಿ ಇದ್ದಾಗಲೇ ನಾವು ಧ್ಯಾನವನ್ನು ಮಾಡಬೇಕು. ನಮಗೆ ಇವಾಗ ದುಃಖ ಬಂದುಬಿಟ್ಟಿದೆ ಅಂದರೆ ನಾವು ಧ್ಯಾನ ಮಾಡಬೇಕು. ದುಃಖ ಬಂದುಬಿಟ್ಟಿದೆ, ಕಷ್ಟ ಬಂದುಬಿಟ್ಟಿದೆ, ಮನಸ್ಸು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂದಾಗ ನಾವು ಧ್ಯಾನಕ್ಕೆ ಕೂತ್ಕೊಂಡ್ರೆ ಅದು ಆಗೋದಿಲ್ಲ. ನಮ್ಮ ಯೋಚನೆ ಯಾವಾಗಲೂ ಕೂಡ ನಾವು ಏನು ದುಃಖವನ್ನು ಅನುಭವಿಸ್ತಾ ಇದ್ದೀವಿ ಅದರ ಬಗ್ಗೆ ನಮ್ಮ ಯೋಚನೆಗಳು ಇರುತ್ತೆ. ಹಾಗಾಗಿ ನಮಗೆ ಧ್ಯಾನಕ್ಕೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನಾವು ಎಲ್ಲವೂ ಕೂಡ ಸರಿಯಾಗಿರುವಾಗಲೇ ನಾವು ಧ್ಯಾನದ ಅಭ್ಯಾಸವನ್ನು ಮಾಡಬೇಕು ಫ್ರೆಂಡ್ಸ್. ಹೆಚ್ಚು ಹೆಚ್ಚು ನಮ್ಮ ಜೊತೆಗೆ ನಾವಿರೋದನ್ನು ಕಲ್ತ್ಕೋಬೇಕು. ಆಗ ಜೀವನದಲ್ಲಿ ದುಃಖಗಳನ್ನು ಬರುವಂತಹ ಕಷ್ಟಗಳನ್ನು ಎದುರಿಸೋದಕ್ಕೆ ನಮಗೆ ಸಾಧ್ಯ ಆಗತ್ತೆ. ಧ್ಯಾನದಲ್ಲಿ ನಮ್ಮ ಆತ್ಮಶಕ್ತಿಯನ್ನು ನಾವು ಹೆಚ್ಚಿಸ್ಕೊಳ್ತೀವಿ. ಆ ಶಕ್ತಿಯಿಂದನೇ ನಮಗೆ ಕಷ್ಟ ಬಂದಾಗ, ದುಃಖ ಬಂದಾಗ ಸಹಾಯ ಸಹಕಾರ ನಮ್ಮಿಂದನೇ ನಮಗೆ ಸಿಗ್ತಾ ಇರತ್ತೆ. ಬೇರೆಯವರಿಂದಲ್ಲ, ನಮ್ಮಿಂದನೇ ನಮಗೆ ಸಿಗ್ತಾ ಇರತ್ತೆ. ನಮಗೆ ನಾವೇ ಬೇಕು. ಕಷ್ಟದಲ್ಲಿ ನಮಗೆ ನಾವೇ ಬೇಕು. ಅದನ್ನು ನಾವೇ ಪರಿಹಾರ ಮಾಡ್ಕೋಬೇಕು. ದುಃಖ ಬಂದಾಗ ನಮಗೆ ನಾವೇ ಬೇಕು. ಇಲ್ಲಿ ಯಾರು ಕೂಡ ನಮಗೆ ದುಃಖ ಕಷ್ಟ ಪರಿಹಾರ ಮಾಡೋಕ್ಕೆ ಯಾರು ಕೂಡ ಬರೋದಿಲ್ಲ. ನಮಗೆ ಕಷ್ಟ ಬಂದಿದೆ, ನಮಗೆ ದುಃಖ ಬಂದಿದೆ ಅಂದರೆ ನಮ್ಮ ಒಂದು ಧ್ಯಾನದ ಶಕ್ತಿಯಿಂದನೇ ನಾವು ಮುಂದೆ ಹೋಗ್ತಾ ಇರ್ತೀವಿ. ಸಮವಾಗಿ ನಾವು ನೋಡೋದನ್ನು ಕಲ್ತ್ಕೊಳ್ತೀವಿ. ಸಮಸ್ಥಿತಿ ನಮಗೆ ಬರುತ್ತೆ. ನಮಗೆ ಕಷ್ಟ ಬಂದಾಗ, ದುಃಖ ಬಂದಾಗ ನಮಗೆ ಹೇಳ್ಕೊಳ್ಳೋರೆ, ನಮಗೆ ಆಡ್ಕೊಳ್ಳೋರೇ ಇರ್ತಾರೆ ಹೊರತಾಗಿ ನಮಗೆ ಅವರು ಯಾರು ಕೂಡ ಸಹಾಯಕ್ಕೆ ಬರೋದಿಲ್ಲ. ನಮಗೆ ಸಹಾಯಕ್ಕೆ ಬರೋದು ಯಾವುದು? ಕಷ್ಟದಲ್ಲಿ, ದುಃಖದಲ್ಲಿ ನಮ್ಮ ಒಂದು ಸಾಧನೆಯ ಶಕ್ತಿ ನಮ್ಮ ಜೊತೆಗಿರುತ್ತೆ. ನಮ್ಮ ಸಾಧನೆಯ ಒಂದು ಶಕ್ತಿಯಿಂದ ನಾವು ಆ ಸಹನೆಯನ್ನು ನಾವು ತಗೊಳ್ತಾ, ಸಹನೆಯಿಂದ ನಾವಿದ್ದು ಸಮಸ್ಥಿತಿಯಲ್ಲಿ ನಾವು ಅದನ್ನು ಜೀವಿಸ್ತಾ ಇರ್ತೀವಿ. ಅದಕ್ಕೆ ಪತ್ರಿಸರು ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ, ನಮಗೆ ನಾವೇ ದಿಕ್ಕು, ನಮಗೆ ನಾವೇ ಬೇಕು. ನಮಗೆ ನಾನೇ ಬೇಕು, ನಮಗೆ ನಾವೇ ದಿಕ್ಕು ಅಂದರೆ ನಮ್ಮ ಜೊತೆಗೆ ನಾವಿರೋದನ್ನು ಅಭ್ಯಾಸ ಮಾಡ್ಕೋಬೇಕು. ನಮ್ಮ ಉಸಿರು ಎಂಬ ಗುರುವಿಗೆ ಸಾಂಗತ್ಯದಲ್ಲಿ ನಾವು ಬೆರೆತ್ಕೋಬೇಕು. ಮತ್ತು ನಾವು ಇಲ್ಲಿ ಬಂದಿರೋದು ಕೂಡ ನಾವು ಒಂಟಿಯಾಗಿನೇ, ಹೋಗುವಾಗೂ ಕೂಡ ನಾವು ಒಂಟಿಯಾಗಿನೇ ಹೋಗ್ತೀವಿ. ಯಾರು ನಾವು ಬಂಧು ಬಳಗಕ್ಕೆ ನಾವು ಇಲ್ಲಿ ಕರ್ಕೊಂಡು ಬಂದಿಲ್ಲ. ಹೋಗುವಾಗೂ ಕೂಡ ಯಾವ ಬಂಧು ಬಳಗನೂ ಕೂಡ ನಮ್ಮ ಜೊತೆಗೆ ಬರೋದಿಲ್ಲ. ಮತ್ತು ಆ ಒಂಟಿಯಿಂದನೇ ನಾವು ಬಂದಿದ್ದೀವಿ. ಒಂಟಿಯಾಗಿಯೇ ನಾವು ಸಾಧನೆಯನ್ನು ಮಾಡ್ತಾ ನಮ್ಮ ಜೊತೆಗೆ ಇದ್ದು ಸ್ವಲ್ಪ ಕಾಲ ಆಗಂತ
ಸಂಸಾರವನ್ನು ಬಿಡೋ ಅಂತ ನಾನು ಹೇಳ್ತಾ ಇಲ್ಲ. ಸಂಸಾರದಲ್ಲೇ ಇದ್ಕೊಂಡು ನಾವು ನಿರ್ವಾಣವನ್ನು ಕಾಣಬೇಕು ಫ್ರೆಂಡ್ಸ್. ಎಲ್ಲರ ಒಂದು ಸಾಂಗತ್ಯದಲ್ಲಿದ್ದು ನಮಗೋಸ್ಕರನೂ ಕೂಡ ನಾವು ಸಮಯವನ್ನು ಕೊಡಬೇಕು. ನಮ್ಮ ಸಾಂಗತ್ಯದಲ್ಲಿನೂ ಕೂಡ ಕೆಲವು ಸಮಯಗಳ ಕಾಲ ನಾವು ಇರಬೇಕು ಒಂಟಿಯಾಗಿ. 24 ಗಂಟೆಗಳಲ್ಲಿ ನಾವೊಂದು 20 ಗಂಟೆ ಪ್ರಾಪಂಚಿಕವಾಗಿ ನಮ್ಮ ಸಂಸಾರದಲ್ಲಿ ಇದ್ದು ಕೆಲಸ ಮಾಡ್ತಾ ಇದ್ದರೆ, ದಿನಕ್ಕೆ 4 ಗಂಟೆ ಆದ್ರೂ ಕೂಡ ನಾವು ನಮ್ಮ ಜೊತೆ ಒಂದು ಸಾಂಗತ್ಯದಲ್ಲಿ, ಒಂಟಿಯಾಗಿ ನಮ್ಮ ಸಾಂಗತ್ಯದಲ್ಲಿ ನಾವು ಇರಬೇಕು. ಆವಾಗಲೇ ನಾವು ಕಷ್ಟ, ದುಃಖ, ನಷ್ಟ, ಖುಷಿ, ಸಂಭ್ರಮ ಎಲ್ಲವೂ ಕೂಡ ಸಮವಾಗಿ ನಾವು ತಗೊಳ್ತೀವಿ. ಖುಷಿ ಬಂದಿದೆ, ನಮಗೆ ಎಲ್ಲವೂ ಕೂಡ ಐಶ್ವರ್ಯ ಸಿಕ್ಕಿದೆ ಅಂಥೇಳಿ ಅಲ್ಲಿ ನಾವು ಕುಣಿಯೋದಿಲ್ಲ. ದುಃಖ ಬಂದಿದೆ ಅಂಥೇಳಿ ಖುಷಿಯೋದಿಲ್ಲ. ಎರಡೂ ಕೂಡ ನಾವು ಸಮವಾಗಿ ನೋಡೋದನ್ನು ಕಲ್ತ್ಕೊಳ್ತೀವಿ. ಎಲ್ಲರ ಒಂದು ಮನಸ್ಥಿತಿಯನ್ನು ನಾವು ಅರಿತು ಪ್ರತಿಯೊಬ್ಬರು ಇಷ್ಟದ ಹಾಗೆ ಯಾರು ಯಾವ ರೀತಿ ಜೀವಿಸಬೇಕು ಅಂಥೇಳಿ ನಮ್ಮ ಜೊತೆಗೆ ಇರ್ತಾರೋ ಅವರನ್ನು ಹಾಗೆ ಬಿಟ್ಟು ನಮ್ಮ ಇಷ್ಟದ ಪ್ರಕಾರ ನಾವು ಕೂಡ ಸ್ವತಂತ್ರವಾಗಿ ಜೀವಿಸ್ತಾ ಇರ್ತೀವಿ. ಬೇರೆಯವ್ರಿಗೂ ಕೂಡ ನಾವು ಸ್ವತಂತ್ರವನ್ನು ಕೊಡ್ತಾ ಇರ್ತೀವಿ. ಸ್ವತಂತ್ರವಾಗಿ ಇರೋದನ್ನು ಬೇರೆಯವ್ರಿಗೂ ಕೂಡ ನಾವು ಬಿಡ್ತೀವಿ. ನಾವು ಕೂಡ ಸ್ವತಂತ್ರವಾಗಿರ್ತೀವಿ. ನಾವು ಬೇರೆಯವ್ರಿಗೆ ಅಡ್ಡಿ ಮಾಡ್ತಾ ಇದ್ದರೆ ನಮಗೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಅಡ್ಡಿ ಆಗ್ತಾ ಇರುತ್ತೆ. ನಾವು ಸ್ವತಂತ್ರವಾಗಿ ಜೀವಿಸೋದಕ್ಕಾಗೋದಿಲ್ಲ. ನಾವು ಸ್ವತಂತ್ರವಾಗಿ ಜೀವಿಸಬೇಕಂದ್ರೆ ಬೇರೆಯವ್ರಿಗೂ ಕೂಡ ನಾವು ಸ್ವತಂತ್ರವಾಗಿ ಇರೋದನ್ನು ಬಿಡಬೇಕು. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ. ಯಾವುದೂ ಕೂಡ ಯೋಚನೆ ಬೇಡ ಫ್ರೆಂಡ್ಸ್. ನಮ್ಮ ಒಂದು ಸಾಂಗತ್ಯದಲ್ಲಿ ನಾವಿರೋಣ. ನಾವು ಪ್ರಾಪಂಚಿಕದಲ್ಲಿ ಆನಂದವಾಗಿರಬೇಕು, ಯಾವಾಗಲೂ ಖುಷಿಯಾಗಿರಬೇಕು ಅಂದರೆ ಪ್ರತಿದಿನ ನಾವು ಧ್ಯಾನ ಮಾಡೋದ್ರಿಂದನೇ ನಮಗೆ ಪ್ರಾಪಂಚಿಕವಾಗಿ ಖುಷಿಯಾಗಿ ಇರೋದಕ್ಕೆ, ಆನಂದವಾಗಿರೋದಕ್ಕೆ ಸಾಧ್ಯವಾಗುತ್ತೆ. ಪ್ರಾಪಂಚಿಕದ ಸಿರಿ ಸಂಪತ್ತನ್ನು ನಾವು ಅನುಭವಿಸ್ಬೇಕಂದ್ರೆ ಅದನ್ನು ನಾವು ಎಂಜಾಯ್ ಮಾಡಬೇಕಂದ್ರೆ ಆಧ್ಯಾತ್ಮಿಕದಲ್ಲಿನೂ ಕೂಡ ನಾವು ಇರಬೇಕು. ಎರಡೂ ಕೂಡ ನಾವು ಜೀವಿಸ್ತಾ ಇರಬೇಕು. ಆಧ್ಯಾತ್ಮಿಕದ ಜೀವನವೂ ಕೂಡ, ಪ್ರಾಪಂಚಿಕದ ಜೀವನವೂ ಕೂಡ.
ಎರಡೂ ನಮ್ಮ ಜೀವನದಲ್ಲಿ ಇದ್ದರೆ, ಆಧ್ಯಾತ್ಮಿಕ ಜೀವನ, ಪ್ರಾಪಂಚಿಕ ಜೀವನ ಎರಡೂ ನಮ್ಮಲ್ಲಿ ನಾವು ಅಭ್ಯಾಸ ಮಾಡೋದ್ರಿಂದ ನಾವು ಈ ಶರೀರ ಈ ಭೂಮಿ ಮೇಲೆ ಇರೋವರೆಗೂ ಕೂಡ ಆನಂದದ ಜೀವನವನ್ನು ಜೀವಿಸ್ತಾ ಇರ್ತೀವಿ. ಮತ್ತು ನಾವು ಈ ಶರೀರ ಬಿಟ್ಟರೂ ಕೂಡ ಮರಣದ ನಂತರವೂ ಕೂಡ ನಮಗೆ ಮುಕ್ತಿಯನ್ನು ಸಿಗತ್ತೆ. ಮರಣದ ನಂತರವೂ ಕೂಡ ನಾವು ಜೀವಿಸ್ತಾ ಇರ್ತೀವಿ. ಮರಣದ ನಂತರವೂ ಕೂಡ ಜೀವನ ಇದೆ ಅನ್ನೋದು ಸ್ಪಷ್ಟತೆ ನಮಗೆ ಧ್ಯಾನ ಮಾಡ್ತಾ ಇದ್ದರೆ ನಮಗೆ ಗೊತ್ತಾಗುತ್ತೆ. ಕೇವಲ ಪ್ರಾಪಂಚಿಕವಾಗಿ ನಾವು ಜೀವಿಸ್ತಾ ಇದ್ದರೆ ಮರಣಕ್ಕೆ ನಾವು ಭಯ ಪಡ್ತೀವಿ. ನಾವು ಪ್ರತಿದಿನ ಧ್ಯಾನ ಮಾಡ್ತಾ ಇದ್ದರೆ ಮರಣ, ಮೃತ್ಯು ಅನ್ನೋದು ಇಲ್ಲವೇ ಇಲ್ಲ ಅನ್ನೋದು ಈ ಸತ್ಯವನ್ನು ನಾವು ತಿಳ್ಕೊಳ್ತೀವಿ. ಯಾವುದು ಕೂಡ ಯೋಚನೆ ಬೇಡ. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ ಫ್ರೆಂಡ್ಸ್. ನಾವು ಇವಾಗ ಈ ಧ್ಯಾನಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಒಂದು ಆತ್ಮದ ಸ್ಥಿತಿ ಬೆಳವಣಿಗೆ ಆಗಿದೆ. ಇವಾಗಲೂ ಕೂಡ ನಾವು ಚಿಕ್ಕ ಮಕ್ಕಳ ಹಾಗೆ ದುಃಖದಿಂದ ಅಳ್ತಾ ಅಳ್ತಾ ನಾವು ಜೀವಿಸಬಾರ್ದು. ನಮ್ಮ ಒಂದು ಆತ್ಮದ ಸ್ಥಿತಿ ಎಷ್ಟೋ ಬೆಳೆದಿದೆ. ನಾವು ಧ್ಯಾನಕ್ಕೆ ಬಂದಿದ್ದೀವಿ ಅಂದರೆ ಎಷ್ಟೋ ಒಂದು ಜನ್ಮದ ಅನುಭವಗಳಿಂದ ನಾವು ಬಂದಿದ್ದೀವಿ. ಇವಾಗಲೂ ಕೂಡ ನಮ್ಮ ಜೀವನ ದುಃಖದಿಂದ ನಾವು ಅಳ್ತಾ ಅಳ್ತಾ ನಾವು ಜೀವಿಸ್ತಾ ಇದ್ದೀವಿ. ದಿನಾಲೂ ಕೂಡ ಅಳ್ತಾ ಇದ್ದೀವಿ, ದಿನಾಲೂ ಕೂಡ ನಾವು ದುಃಖದಿಂದ ನಾವು ಜೀವಿಸ್ತಾ ಇದ್ದೀವಿ ಅಂದರೆ ಇನ್ನೂ ಹೆಚ್ಚು ಧ್ಯಾನದ ಸಾಧನೆಯಿಂದ ನಮ್ಮಲ್ಲಿ ನಾವು ಪರಿವರ್ತನೆಯನ್ನು ಕಾಣಬೇಕು, ಪರಿವರ್ತನೆ ಆಗಬೇಕು.
ಎಷ್ಟೋ ಜನ್ಮಗಳ ಒಂದು ಅನುಭವ ನಮ್ಮಲ್ಲಿದೆ. ಎಲ್ಲ ಒಂದು ಜನ್ಮಗಳ ಬಗ್ಗೆ ನಾವು ತಿಳ್ಕೊಂಡು ನಾವು ಜೀವಿಸ್ತಾ ಇರಬೇಕು. ನಾವು ಯಾವಾಗ ಎಲ್ಲ ಜನ್ಮಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇರ್ತೀವಿ, ನಮ್ಮ ನೋಡುವಂಥ ದೃಷ್ಟಿ, ನಾವು ಮಾಡುವಂಥ ಯೋಚನೆ ಎಲ್ಲವೂ ಕೂಡ ಬದಲಾವಣೆ ಆಗುತ್ತೆ. ನಾವು ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ನಾವೊಂದು ಕಲ್ಲು ಮಣ್ಣು ಆಗಲಿ, ಕೇವಲ ಕಲ್ಲು ಅದು ಮಣ್ಣು ಅಂಥೇಳಿ ನಾವು ಅಂದ್ಕೊಂಡಿರ್ತೀವಿ, ನಿರ್ಜೀವ ವಸ್ತು ಅಂತ ನಾವು ಅಂದ್ಕೊಂಡಿರ್ತೀವಿ. ನಾವು ಧ್ಯಾನಕ್ಕೆ ಬಂದಾಗ ನಮಗೆ ಗೊತ್ತಾಗತ್ತೆ ಅದಕ್ಕೂ ಕೂಡ ಜೀವ ಇರೋದ್ರಿಂದನೇ ನಾವು ಇಷ್ಟೊಂದು ಇಲ್ಲಿವರೆಗೂ ನಾವು ಬೆಳೆದಿದ್ದೀವಿ, ಮುಂದೆ ಮುಂದೆ ನಾವು ಸಾಕ್ತಾ ಇದ್ದೀವಿ ಅಂಥೇಳಿ. ಅದರಿಂದನೇ ಆ ಒಂದು ಖನಿಜದಿಂದನೇ ನಾವು ಜನ್ಮವನ್ನು ತಗೊಂಡು ಇಲ್ಲಿವರೆಗೂ ಬಂದಿರೋದಕ್ಕೆ ಅದಕ್ಕೂ ಕೂಡ ಜೀವ ಇರತ್ತೆ ಅನ್ನೋದು ನಮಗೆ ಅರ್ಥ ಆಗತ್ತೆ. ನಮ್ಮ ತಂದೆ ತಾಯಿ ಒಂದೂರಲ್ಲಿದ್ದಾರೆ, ನಾವು ಈ ಊರಲ್ಲಿದ್ದೀವಿ, ನಮ್ಮ ಮಕ್ಕಳು ಇನ್ನೊಂದು ಊರಲ್ಲಿರ್ತಾರೆ, ಅವ್ರ ಮಕ್ಕಳು ಇನ್ನೊಂದು ಊರಲ್ಲಿರ್ತಾರೆ. ಎಲ್ಲ ಕಡೆಯೂ ನಮ್ಮ ಒಂದು ಬಳಗ ಇದೆ ಅಂಥೇಳಿ ನಾವು ಹೇಗೆ ತಿಳ್ಕೊಳ್ತೀವಿ. ಅವರು ನಮ್ಮ ತಂದೆ ತಾಯಿ, ಅವರು ನಮ್ಮ ಅಜ್ಜ, ನಮ್ಮ ಅಜ್ಜಿ, ನಮ್ಮ ತಾತ ಇನ್ನೊಂದು ಊರಲ್ಲಿದ್ದಾರೆ, ಆ ಊರಲ್ಲಿ ಇದ್ದಾರೆ ನಮ್ಮ ಅಜ್ಜಿ ತಾತ, ಇನ್ನೊಂದು ಊರಲ್ಲಿ ನಮ್ಮ ತಂದೆ ತಾಯಿ ಇದ್ದಾರೆ ನೋಡಿ, ಅವ್ರಿಗೆ ಅದು ಅವರ ತಂದೆ ತಾಯಿ ಪೂರ್ಣಾತ್ಮ. ನಮ್ಮ ತಂದೆಗೆ ನಮಗೆ ನಮ್ಮ ತಂದೆ ತಾಯಿಯವರು ಪೂರ್ಣಾತ್ಮ. ನಮ್ಮ ತಂದೆ ತಾಯಿಯವರು ನಮಗೆ ಪೂರ್ಣಾತ್ಮ. ಅವರೊಂದು ಕಡೆ ಇದ್ದಾರೆ, ನಾವು ಇಲ್ಲಿ ಜೀವಿಸ್ತಾ ಇದ್ದೀವಿ ಅಂಶಾತ್ಮ. ಇವಾಗ ನಾವು ಕೂಡ ಇಲ್ಲಿ ಪೂರ್ಣಾತ್ಮಗಳು ಆದ್ವಿ, ನಮ್ಮ ಅಂಶಾತ್ಮ ಇನ್ನೊಂದು ಕಡೆ ಜೀವಿಸ್ತಾ ಇರತ್ತೆ. ನಾವು ಹೇಳ್ಕೊಳ್ತಾ ಇರ್ತೀವಿ, ಅಲ್ಲಿ ನಮ್ಮವ್ರು ಇದ್ದಾರೆ, ಆ ಊರಲ್ಲಿ ನಮ್ಮವ್ರು ಇದ್ದಾರೆ, ಆ ದೇಶದಲ್ಲಿ ನಮ್ಮವ್ರು ಇದ್ದಾರೆ, ನನ್ನ ಮೊಮ್ಮಗಳಿದ್ದಾಳೆ, ನನ್ನ ಮೊಮ್ಮಗ ಇದ್ದಾನೆ, ನನ್ನ ಮರಿ ಮೊಮ್ಮಗ ಇದ್ದಾನೆ ಆ ದೇಶದಲ್ಲಿ, ಅಮೆರಿಕಾದಲ್ಲಿ, ಇಂಡಿಯನ್ದಲ್ಲಿ ಅಂಥೇಳಿ ನಾವು ಯಾವ ರೀತಿ ಖುಷಿಯಾಗಿ ಹೇಳ್ಕೊಳ್ತಾ ಇರ್ತೀವಿ. ಅದೇ ರೀತಿನೇ ನಾವು ಧ್ಯಾನಕ್ಕೆ ಬಂದಾಗ ನಾವೊಂದು ಖನಿಜದಿಂದ ಬಂದಿದ್ದೀವಿ ಅಂದರೆ, ನಾವೊಂದು ಖನಿಜದ ರೂಪದಲ್ಲಿ ನಾವು ಬಂದಿದ್ದೀವಿ ಅಂದರೆ, ನಮ್ಮ ಒಂದು ಖನಿಜ ನಮಗೆ ಜನ್ಮ ಕೊಟ್ಟಿರುತ್ತೆ. ಆ ಖನಿಜದಿಂದ ನಾವು ಜನ್ಮವನ್ನು ತಗೊಂಡು ಮತ್ತೆ ನಾವು ಕೂಡ ಇನ್ನೊಂದು ಖನಿಜಕ್ಕೆ ನಾವು ಕೂಡ ಜನ್ಮವನ್ನು ಕೊಟ್ಟಿರ್ತೀವಿ. ಎಷ್ಟೋ ಕಡೆ ಹರಡ್ಕೊಂಡಿದೆ. ಕೇವಲ ಕಲ್ಲು ಮಣ್ಣು ಮರಳು ಅಂಥೇಳಿ ನಾವು ನೋಡ್ತಾ ಇರೋರು, ನಾವು ನೋಡುವಂಥ ದೃಷ್ಟಿ ನಮಗೆ ಬದಲಾವಣೆ ಆಗತ್ತೆ. ನಾನು ಒಂದು ಜನ್ಮದಲ್ಲಿ ಈ ರೀತಿ ಮಣ್ಣಿನ ಒಂದು ರೂಪದಲ್ಲಿ ಬಂದು, ಖನಿಜದ ರೂಪದಲ್ಲಿ ಬಂದು, ಹೀಗೇನೆ ನಾನು ಕೂಡ ಜೀವಿಸಿದ್ದು. ಆವಾಗ ನಾವು ನೋಡುವಂಥ ದೃಷ್ಟಿ ನಮಗೆ ಬದಲಾವಣೆ ಆಗತ್ತೆ. ಯಾವ ಒಂದು ಮನೆಯಲ್ಲಿರ್ತೀವೋ ಅದಕ್ಕೆ ನಾವು ವಾಸ್ತು ದೋಷ, ಆ ದೋಷ ಅಂತೇಳಿ ಅಪವಾದ ಕೊಡೋದಿಲ್ಲ. ಯಾವುದೋ ಒಂದು ದರ್ಗಕ್ಕೆ ಹೋದ್ರೂ ಕೂಡ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಹಿಂದೂ ದೇವಸ್ಥಾನ, ಮುಸ್ಲಿಂ ದೇವಸ್ಥಾನ, ಕ್ರಿಶ್ಚಿಯನ್ದು ಅಂಥೇಳಿ ಇಲ್ಲಿ ನಾವು ಭೇದ ಭಾವ ಮಾಡ್ತಾ ಇದ್ವಿ. ಆದರೆ ಆ ಖನಿಜಕ್ಕೆ ಯಾವುದು ಭೇದ ಭಾವ ಇದೆ? ನಾವು ನೋಡುವಂಥ ದೃಷ್ಟಿ ನಾವು ಬದಲಾಯಿಸ್ಕೊಳ್ತೀವಿ.
ಇವಾಗ ನಾವು ಹಿಂದೂವಲ್ಲಿ ಹುಟ್ಟಿದ್ರೆ ನಾವು ರಾಮನ ಮಂದಿರಕ್ಕೆ ಹೋಗ್ತೀವಿ. ಯಾವುದೋ ಒಂದು ಜನ್ಮದಲ್ಲಿ ನಾವು ಮುಸ್ಲಿಮರು ಕೂಡ ಆಗಿ ಹುಟ್ಟಿದ್ದೀವಿ, ಆವಾಗ ನಾವು ದರ್ಗಾಗಳಿಗೆ ನಾವು ಹೋಗ್ತಾ ಇರ್ತೀವಿ. ನಾವು ಧ್ಯಾನ ಮಾಡ್ತಾ ಇದ್ರೆ ಈ ಸತ್ಯವನ್ನು ನಾವು ತಿಳ್ಕೊಳ್ತೀವಿ ಫ್ರೆಂಡ್ಸ್. ಆಗ ನಾವು ನೋಡುವಂಥ ದೃಷ್ಟಿ ನಾವು ಬದಲಾಯಿಸ್ಕೊಳ್ತೀವಿ, ನಾವು ಮಾಡುವಂಥ ಯೋಚನೆಗಳನ್ನು ನಾವು ಬದಲಾಯಿಸ್ಕೊಳ್ತೀವಿ. ನಾವು ದರ್ಗಾಕ್ಕೆ ಹೋದ್ರೂ ಕೂಡ ಆರಾಮಾಗಿ ಧ್ಯಾನ ಮಾಡ್ತೀವಿ, ರಾಮ ಮಂದಿರಕ್ಕೆ ಹೋದ್ರೂ ಕೂಡ ನಾವು ಆರಾಮಾಗಿ ಧ್ಯಾನ ಮಾಡ್ತೀವಿ. ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋದು ಭೇದ ಭಾವ ಎಲ್ಲಿ ಬರುತ್ತೆ? ಆ ಒಂದು ಕಟ್ಟಿದಂತಹ ಕಟ್ಟಡಕ್ಕೆ ಅಥವಾ ದೇವಸ್ಥಾನಕ್ಕೆ ಆ ಕಲ್ಲು ಮಣ್ಣು ನೀರು ಮರಳಿಗೆ ಏನಾದರೂ ಜಾತಿ ಭೇದ ಭಾವ ಅನ್ನೋದಿರತ್ತಾ? ಯಾವುದು ಕೂಡ ಇರೋದಿಲ್ಲ. ಎಲ್ಲದಕ್ಕೂ ಕೂಡ ಎಲ್ಲರಲ್ಲಿ ಕೂಡ ಸಮವಾಗಿ ಒಂದು ಎನರ್ಜಿ ನಮಗೆ ಸಿಗ್ತಾ ಇದೆ. ಯಾಕೆ ಸಿಗ್ತಾ ಇದೆ? ಎಲ್ಲರೂ ಕೂಡ ಒಂದೇ ಶಕ್ತಿಯಿಂದನೇ ನಾವು ಬಂದಿರೋದು. ಒಂದು ಪೂರ್ಣದಿಂದ ನಾವು ಬಂದಿರೋದು. ಹಾಗಾಗಿ ಎಲ್ರಿಗೂ ಕೂಡ ಇಲ್ಲಿ ಸಮವಾಗಿ ನಮಗೆ ಎನರ್ಜಿ ಸಿಗ್ತಾ ಇದೆ. ಗಾಳಿ, ನೀರು, ಇಲ್ಲಿ ಭೇದ ಭಾವ ನಮಗೆ ಯಾವುದು ಕೂಡ ಆಗ್ತಾ ಇಲ್ಲ. ಪಂಚಭೂತಗಳ ಶಕ್ತಿ ಎಲ್ರಿಗೂ ಕೂಡ ಸಿಗ್ತಾ ಇದೆ, ಸಮವಾಗಿ ಸಿಗ್ತಾ ಇದೆ. ಯಾಕೆ ಸಮವಾಗಿ ಸಿಗ್ತಾ ಇದೆ? ಆ ಜಾತಿಯವ್ರಿಗೆ ಬೇರೆ ಗಾಳಿ ಬೇರೆ ನೀರು ಏನಾದರೂ ಇದೆಯಾ? ನಮ್ಮ ಒಂದು ಜಾತಿಗೆ ಬೇರೆ ಗಾಳಿ ಬೇರೆ ನೀರು ಬೇರೆ ಭೂಮಿ, ನಾವೆಲ್ಲರೂ ಕೂಡ ಒಂದೇ. ನಾವು ಜೀವಿಸ್ತಾ ಇದ್ದೀವಿ, ಎಲ್ಲ ಕೂಡ ಪಂಚಭೂತಗಳ ಒಂದು ಶಕ್ತಿಯಿಂದ ನಾವು ಜೀವಿಸ್ತಾ ಇದ್ದೀವಿ. ನಾನು ಧ್ಯಾನಕ್ಕೆ ಬರೋಕ್ಕೆ ಮೊದಲು ಕೇವಲ ನಮ್ಮ ಒಂದು ಜನಗಳ ಗುಂಪಿನಲ್ಲೇ ನಾನು ಬೆರೆತ್ಕೊಳ್ತಾ ಇದ್ದೆ, ಬೇರೆಯವರ ಸಾಂಗತ್ಯದಲ್ಲಿ ನಾನು ಇರ್ತಾ ಇರಲಿಲ್ಲ. ಹಾಗಾಗಿ ನನಗೆ ಯಾವ ಭಾಷೆನೂ ಕೂಡ ನಾನು ಕಲ್ತ್ಕೊಳ್ಳೇ ಇಲ್ಲ. ನಮ್ಮ ಭಾಷೆ ಒಂದು ಬಿಟ್ಟರೆ ನನಗೆ ಯಾವುದೂ ಕೂಡ ಬರ್ತಾ ಇರಲಿಲ್ಲ, ಮರಾಠಿ ಭಾಷೆ ಒಂದು ಬಿಟ್ಟು. ಯಾಕೆಂದರೆ ನಮ್ಮ ಒಂದು ಜನಗಳ ಗುಂಪಿನಲ್ಲೇ ನಾನು ಇರ್ತಾ ಇದ್ದೆ. ಯಾವಾಗ ನಾನು ಧ್ಯಾನಕ್ಕೆ ಬಂದನೋ, ನನ್ನ ಜನ್ಮಗಳನ್ನು ನಾನು ನೋಡ್ಕೊಂಡ ಮೇಲೆ ಎಲ್ಲ ಒಂದು ಜಾತಿಗಳಲ್ಲಿನೂ ಕೂಡ ನಾನು ಹುಟ್ಟಿದ್ದೀನಿ ಅಂಥೇಳಿ, ಬ್ರಾಹ್ಮಣಸರ ಜಾತಿಯಲ್ಲಿ ಮನೆತನದಲ್ಲಿ, ಮುಸ್ಲಿಮ್ಸ್ ಅವ್ರ ಮನೆತನದಲ್ಲಿ, ಕ್ರಿಶ್ಚಿಯನರ ಮನೆತನದಲ್ಲಿ, ಜೈನವ್ರ ಮನೆತನದಲ್ಲಿ, ಎಲ್ಲ ಮನೆತನದಲ್ಲಿನೂ ಹುಟ್ಟಿ ನಾನು ಇಲ್ಲಿವರೆಗೂ ಬಂದಿರೋದು ಅಂಥೇಳಿ. ಈ ಖನಿಜ ಸಂಪತ್ತು, ಖನಿಜ ಒಂದು ಶಕ್ತಿ ಎಲ್ಲ ಕಡೆನೂ ಹೇಗೆ ಹರಡಿಕೊಂಡಿದೆಯೋ, ನಾವು ಮಾನವ ಒಂದು ಜನ್ಮದಲ್ಲಿನೂ ಕೂಡ ನಾವು ಎಲ್ಲ ಕಡೆನೂ ಹರಡ್ಕೊಂಡಿದ್ದೀವಿ. ಎಲ್ಲ ಒಂದೊಂದು ಜನ್ಮದಲ್ಲಿ ಒಂದೊಂದು ಮನೆತನದಲ್ಲಿನೂ ಹುಟ್ಟು ಎಲ್ಲ ಕಡೆನೂ ಎಲ್ಲರಲ್ಲಿನೂ ಕೂಡ
ನಮ್ಮ ಒಂದು ಶಕ್ತಿ ತುಂಬಿಕೊಂಡಿರತ್ತೆ, ಬೇರೆಯವರು ಒಂದು ಪೂರ್ಣಾತ್ಮದ ಶಕ್ತಿ ನಮ್ಮಲ್ಲಿ ತುಂಬಿಕೊಂಡಿರತ್ತೆ. ಈ ಸತ್ಯವನ್ನು ಯಾವಾಗ ಗೊತ್ತಾಗತ್ತೆ ಅಂದರೆ ನಾವು ಧ್ಯಾನಕ್ಕೆ ಬಂದಾಗ, ನಮ್ಮ ಜೊತೆಗಿದ್ದಾಗ ನಾವು ತಿಳ್ಕೊಳ್ತೀವಿ. ಸತ್ಯ ಅನ್ನೋದು ಎಲ್ರಿಗೂ ಕೂಡ ಒಂದೇ ಫ್ರೆಂಡ್ಸ್. ಹೇಗೆ ಗಾಳಿ, ನೀರು, ಬೆಳಕು ನಮಗೆ ಎಲ್ರಿಗೂ ಕೂಡ ಸಮವಾಗಿ ಸಿಗುತ್ತಾ ಇರುತ್ತೋ, ಹಾಗೆ ಎಲ್ರಿಗೂ ಕೂಡ ಸತ್ಯ ಅನ್ನೋದು ಒಂದೇ. ಕೆಲವರು ಬೇಗನೆ ತಿಳ್ಕೊಳ್ತಾರೆ, ಕೆಲವರು ತಿಳ್ಕೊಳ್ಳೋದಿಲ್ಲ. ಬೇರೆಯವರು ತಿಳ್ಕೊಳ್ಳೋದಿಲ್ಲ ಅಂಥೇಳಿ ನಾವುಗೆ ಇವಾಗ ತಿಳ್ಕೊಂಡಿದ್ದೀವಿ, ನಾವು ಇದು ಸಿಕ್ಕಿರುವಂಥ ಅವಕಾಶವನ್ನು ನಾವು ಬಿಡಬಾರ್ದು. ಯಾವತ್ತೋ ಒಂದಿನ ಎಲ್ರಿಗೂ ಕೂಡ ಅರ್ಥ ಆಗತ್ತೆ. ಭೂಮಿ ಮೇಲೆ ಯಾವ ಒಂದು ಖನಿಜದಿಂದ, ರೂಪದಿಂದ ನಾವು ಎಲ್ಲ ಬಂದಿದ್ದೀವೋ, ಮತ್ತು ಎಷ್ಟೋ ಮಾನವ ಒಂದು ಜನ್ಮವನ್ನು ತಗೊಂಡಿದ್ದೀವೋ, ಎಲ್ರಿಗೂ ಕೂಡ ತಿಳಿಲೇಬೇಕು. ಯಾವತ್ತೋ ಒಂದಿನ ನಾವು ತಿಳ್ಕೊಳ್ಳೇಬೇಕು. ಎಲ್ಲರೂ ಕೂಡ ತಿಳ್ಕೊಳ್ತೀವಿ. ನಮ್ಮ ತಂದೆ ತಾಯಿಯಿಂದ ನಾವು ಹೇಗೆ ಜನ್ಮವನ್ನು ತಗೊಂಡಿದ್ದೀವೋ, ಹಾಗೆ ನಮ್ಮ ಮಕ್ಕಳಿಗೂ ಕೂಡ ನಾವು ಹೇಗೆ ಜನ್ಮವನ್ನು ಕೊಟ್ಟಿದ್ದೀವೋ, ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳುವಂಥದ್ದೇ. ಪ್ರತಿಯೊಬ್ಬರಿಗೂ ಕೂಡ ಇದು ಅನುಭವದಿಂದನೇ ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ. ಯಾವುದು ಕೂಡ ಯೋಚನೆ ಬೇಡ ಫ್ರೆಂಡ್ಸ್. ನಮ್ಮ ಉಸಿರಿನಲ್ಲಿ ಎಷ್ಟೋ ಒಂದು ಅದ್ಭುತವಾದಂತಹ ಸತ್ಯ ಅಡಗಿದೆ. ಯಾವಾಗ ನಾವು ಸತ್ಯವನ್ನು ತಿಳ್ಕೊಳ್ತೀವಿ, ನಾವು ವಾಸವಾಗಿರುವಂಥ ಮನೆ ನೋಡೋ ಒಂದು ದೃಷ್ಟಿನೇ ನಾವು ಬದಲಾಯಿಸ್ಕೊಂಡ್ಬಿಡ್ತೀವಿ. ಇವಾಗಲೂ ಕೂಡ ಆ ಒಂದು ಖನಿಜಕ್ಕೆ, ಆ ಒಂದು ಕಲ್ಲಿಗೆ, ಆ ಕಟ್ಟಿದಂಥ ಕಲ್ಲಿಗೆ, ಮನೆಯನ್ನು ಕಟ್ಟಿದಂಥ ಕಲ್ಲಿಗೆ, ಮಣ್ಣಿಗೆ, ಮರಳಿಗೆ ಎಷ್ಟೊಂದು ಎನರ್ಜಿ ನಮ್ಮಿಂದ, ಆ ಒಂದು ಶಕ್ತಿಯಿಂದ ನಮಗೆ ಎಷ್ಟು ಎನರ್ಜಿ ಸಿಗ್ತಾ ಇರುತ್ತೆ. ನಾವು ಅರ್ಥ ಮಾಡಿಕೊಂಡು ಆ ಮನೆಯಲ್ಲಿ ನಾವು ಜೀವಿಸ್ತಾ ಇದ್ದರೆ ಆ ಮನೆಯ ವಾತಾವರಣ ಎಷ್ಟೊಂದು ಶಾಂತವಾಗಿರುತ್ತೆ. ಕೆಲವರಿಗೆ ಎಷ್ಟೋ ಏನೋ ಪ್ರಯತ್ನ ಮಾಡಿದ್ರೂ ಕೂಡ ಅವ್ರದ್ದೇ ಆದಂಥ ಮನೆಗಳಲ್ಲಿ ವಾಸವಾಗೋದಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಎಷ್ಟೇ ಪ್ರಯತ್ನ ಪಡ್ತಾ ಇರ್ತಾರೆ. ಯಾಕೆ ಆ ರೀತಿ ಆಗತ್ತೆ ಅಂದರೆ, ಮನೆಯನ್ನು
ಯಾವುದೋ ಒಂದು ಜನ್ಮದಲ್ಲಿ ಮನೆಗಳನ್ನು ದೋಷಿಸ್ತಾ ಇರ್ತಾರೆ, ತಾವಿರುವಂಥ ಮನೆಗಳನ್ನು ಬೈಕೊಂಡಿರ್ತಾರೆ. ಇರುವಂಥ ಮನೆಯಲ್ಲಿ ತೃಪ್ತಿಯಿಂದ ಜೀವಿಸ್ತಾ ಇರೋದಿಲ್ಲ, ಆನಂದದಿಂದ ಜೀವಿಸ್ತಾ ಇರೋದಿಲ್ಲ. ಒಂದ್ಸತಿ ನಾವು ಅದನ್ನು ಕಳ್ಕೊಂಡ್ರೆ ಮತ್ತೆ ಅದು ಸಿಗೋದು ನಮಗೆ ತುಂಬಾ ಕಷ್ಟ. ಮತ್ತೆ ಸಾಧನೆಯಿಂದನೇ, ಪ್ರಯತ್ನದಿಂದ ನಾವು ಅದನ್ನು ಪಡ್ಕೋಬೇಕಾಗತ್ತೆ. ಕೆಲವರು ಮನೆಗಳಿಗೆ ತುಂಬಾ ಅಂಟ್ಕೊಂಡಿರ್ತಾರೆ, ನಂದು ಮನೆ ನನ್ನ ಮನೆನೇ ಅಂಥೇಳಿ. ಶರೀರ ಬಿಟ್ಟರೂ ಕೂಡ ಅಲ್ಲೇ ಅಲಿತಾ ಇರ್ತಾರೆ. ನಾವು ಧ್ಯಾನ ಮಾಡ್ತಾ ಇದ್ದರೆ ತಾವರೆಯ ಎಲೆಯಲ್ಲಿ ನೀರಿನ ಹಾಗೆ ನಾವು ಇರಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ, ಯಾವುದಕ್ಕೂ ಕೂಡ ಅಂಟ್ಕೋಬಾರ್ದು ಅಂತೇಳಿ. ಈ ಸತ್ಯವನ್ನು ತಿಳ್ಕೊಳ್ಳುವಂಥ ಒಂದು ಧ್ಯಾನ ನಮಗೆ ಸಿಕ್ಕಿದೆ ಅಂದರೆ ನಾವೆಲ್ಲರೂ ಕೂಡ ಭಾಗ್ಯವಂತರು, ಅದೃಷ್ಟವಂತರು ನಾವೆಲ್ಲರೂ. ಸತ್ಯವನ್ನು ತಿಳ್ಕೊಳ್ತಾ ನಾವು ಈ ಶರೀರದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಎಷ್ಟೋ ಆತ್ಮಗಳಿಗೆ ಶರೀರಕ್ಕೋಸ್ಕರ ಅಲಿತಾ ಇದ್ದಾರೆ ಫ್ರೆಂಡ್ಸ್. ಈ ಶರೀರ ಎಷ್ಟು ಅಮೂಲ್ಯವಾಗಿರೋದು, ಎಷ್ಟೊಂದು ಬೆಲೆ ಇದೆ ಈ ಶರೀರಕ್ಕೆ. ಈ ಶರೀರದಲ್ಲೇ ಇದ್ಕೊಂಡೇ ನಾವು ಸತ್ಯವನ್ನು ತಿಳ್ಕೋಬೇಕು. ಪ್ರತಿಯೊಂದು ನಾವು ತಿಳ್ಕೊಂಡು ನಾವು ಜೀವಿಸ್ತಾ ಇರಬೇಕು. ಪ್ರತಿಯೊಂದನ್ನು ಕೂಡ ನಾವು ತಿಳ್ಕೋಬೇಕು. ನಮ್ಮ ಆತ್ಮದ ಪ್ರಯಾಣದಲ್ಲಿ ನಾವು ಮುಂದೆ ಸಾಗ್ತಾ ಇರಬೇಕು. ತಿಳ್ಕೊಳ್ತಾ ನಾವು ಮುಂದೆ ಸಾಗ್ತಾ ಇರಬೇಕು. ಎಲ್ಲವೂ ಕೂಡ ತಿಳ್ಕೊಂಡು ನಾವು ಹೇಳಬೇಕು ಅಂತ ನಾವು ಅಂದ್ಕೊಂಡ್ರೆ ಯಾವುದು ಕೂಡ ನಾವು ಹೇಳೋಕ್ಕಾಗೋದಿಲ್ಲ. ನಮಗೆ ಎಷ್ಟು ತಿಳಿದಿದೆಯೋ, ಎಷ್ಟು ನಾವು ಕಲ್ತ್ಕೊಂಡಿದ್ದೀವೋ, ಎಷ್ಟು ಸತ್ಯವನ್ನು ನಾವು ತಿಳ್ಕೊಂಡಿದ್ದೀವಿ ಅಷ್ಟೇ ನಾವು ಹೇಳೋಣ. ಬೇರೆಯವ್ರಿಗೆ ಅದು ಕೂಡ ಗೊತ್ತಿರೋದಿಲ್ಲ. ಮತ್ತು ನಮಗಿಂತ ಹೆಚ್ಚಿನ ಒಂದು ಸತ್ಯವನ್ನು ತಿಳ್ಕೊಂಡವರು ಬೇರೆಯವರು ಎಷ್ಟೋ ಜನ ಇದ್ದಾರೆ, ಅವರಿಂದನೂ ಕೂಡ ನಾವು ಕಲ್ತ್ಕೊಳ್ಳೋಣ. ನಮಗೆ ಎ ವಿಷಯ ಗೊತ್ತಾಗಿದೆ ಅಂದರೆ ನಾವು ಬಿಗೆ ತಲುಪಬೇಕಂದ್ರೆ ಎ ಬಗ್ಗೆ ನಮಗೆ ಏನು ಗೊತ್ತಿದೆ ಅದನ್ನೆಲ್ಲವನ್ನೂ ಕೂಡ ನಾವು ಹೇಳಬೇಕು. ಆವಾಗಲೇ ನಾವು ಬಿಗೆ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ನಾವಿಲ್ಲಿ ಎ ಬಗ್ಗೆ ನಾವು ಬೇರೆಯವ್ರಿಗೆ ಹೇಳಲಿಲ್ಲ ಅಂದರೆ ನಾವು ಬಿಗೆ ತಲುಪೋದಕ್ಕಾಗೋದಿಲ್ಲ. ಬಿಯಿಂದ ಸಿಗೆ ನಾವು ತಲುಪೋದಕ್ಕಾಗೋದಿಲ್ಲ, ಸಿಯಿಂದ ನಾವು ಡಿಗೆ ತಲುಪೋದಕ್ಕಾಗೋದಿಲ್ಲ ಫ್ರೆಂಡ್ಸ್.
ನಾನು ಸುಮಾರು 10-11 ವರ್ಷಗಳಿಂದ ನನಗೆ ತಿಳಿದಿರುವಂಥ ಸತ್ಯವನ್ನು ನಾನು ಹೇಳ್ಕೊಂಡೇ ಬಂದಿದ್ದೀನಿ. ಅದರ ಮೊದಲು ನಾನು ಯಾಕೆ ಹೇಳಲಿಲ್ಲ? ಸತ್ಯ ನನಗೆ ಗೊತ್ತಿರಲಿಲ್ಲ, ನಾನು ತಿಳ್ಕೊಂಡಿರಲಿಲ್ಲ, ಅಜ್ಞಾನದಿಂದ ನಾನು ಜೀವಿಸ್ತಾ ಇದ್ದೆ. 2008ಕ್ಕೆ ನಾನು ಧ್ಯಾನಕ್ಕೆ ಬಂದಮೇಲೆ ಈ ಸತ್ಯ ಆತ್ಮದ ಬಗ್ಗೆ ನಾನು ತಿಳ್ಕೊಳ್ತಾ ಏನು ಸತ್ಯವನ್ನು ನಾನು ತಿಳ್ಕೊಳ್ತಾ ಇದ್ದೆ ಧ್ಯಾನದಲ್ಲಿ, ಆ ಸತ್ಯವನ್ನು ನಾನು ಎಲ್ರಿಗೂ ಕೂಡ ಹೇಳ್ತಾ ಇರ್ತೀನಿ. ಪ್ರತಿಯೊಬ್ಬರಿಗೂ ಕೂಡ ನಾನು ಯಾರು ಸಿಗ್ತಾರೋ ಅವ್ರಿಗೆ ನಾನು ಹೇಳ್ತಾ ಇರ್ತೀನಿ. ಯಾರು ತಗೊಳ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ನನಗೆ ಬಗ್ಗೆ ನನಗೆ ಗೊತ್ತಾಗಿರೋದನ್ನು ಆ ಒಂದು ವಿಷಯ ಅವತ್ತಿನ ದಿನ ಅವತ್ತಿಗೆ ನಾನು ಹಂಚ್ಕೊಂಡಾಗ ನಾನು ತಲುಪ್ತಾ ಇದ್ದೀನಿ. ಮತ್ತೆ ಮುಂದೆ ನಾನು ಸಾಕ್ತಾ ಇದ್ದೀನಿ. ಇಲ್ಲಿ ಕಲ್ತ್ಕೊಳ್ಳೋದು ಕಲಿಯೋದು ಎರಡೂ ಇರುತ್ತೆ. ನನಗೆ ಎಲ್ಲ ಗೊತ್ತು ಅನ್ನೋದಿಲ್ಲ. ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ನಾನು ಕೇವಲ ಒಂದು ಕಲ್ಲು ಮಣ್ಣು ಅಂದ್ಕೊಂಡು ನಾನು ಜೀವಿಸ್ತಾ ಇದ್ದೆ. ಮಣ್ಣು ಕಲ್ಲು ಅದು ಅಷ್ಟೇ. ಅದ್ರ ಬಗ್ಗೆ ನನ್ನ ಯಾವುದು ಕೂಡ ಗಮನ ಇರ್ತಾ ಇರಲಿಲ್ಲ. ಉಸಿರನ್ನು ನಾನು ಗಮನಿಸ್ತಾ ಒಂದು ಕಲ್ಲು ಮಣ್ಣುಗಳ ಕೂಡ ನಾನು ಗಮನವನ್ನು ಕೊಡೋದನ್ನು ಕಲ್ತ್ಕೊಂಡೆ. ಹಾಗಾಗಿ ನಾನು ಯಾವಾಗ ಆ ಕಲ್ಲು ಮಣ್ಣು ಮರಳನ್ನು ನಾನು ಗಮನಿಸೋದನ್ನು ಕಲ್ತ್ಕೊಂಡೆ, ಆ ಒಂದು ಭಾಷೆನೂ ಕೂಡ ನನಗೆ ಅರ್ಥ ಆಗೋದನ್ನು ಶುರುವಾಯಿತು. ಇದಕ್ಕೆ ಟೆಲಿಪತಿ ಅಂತ ಹೇಳ್ತಾರೆ. ಒಂದು ನಾವು ಇರುವಂತಹ ಮನೆ ನಮಗೆ ಎಷ್ಟೊಂದು ಸಹಾಯ ಸಹಕಾರ ಕೊಡ್ತಾ ಇರುತ್ತೆ. ಎಷ್ಟೊಂದು ಆನಂದ ಕೊಡ್ತಾ ಇರುತ್ತೆ. ಎಷ್ಟೊಂದು ತನ್ನಲ್ಲಿರುವಂಥ ಶಕ್ತಿಯನ್ನು ನಮಗೆ ಕೊಡ್ತಾ ಇರುತ್ತೆ. ಮನಸ್ಸನ್ನು ಕಲ್ ಮಾಡ್ಕೋ ಅಂಥೇಳಿ ಎಲ್ಲರೂ ಕೂಡ ಕೆಲವರು ಹೇಳ್ತಾ ಇರ್ತಾರೆ, ಮನಸ್ಸನ್ನು ಕಲ್ ಮಾಡ್ಕೋಬೇಕು ಅಂಥೇಳಿ. ಆ ರೀತಿ ನಾವು ಮನಸ್ಸನ್ನು ಕಲ್ಲು ಮಾಡ್ಕೋಬೇಕಂದ್ರೆ ಕಲ್ಲಿನ ಒಂದು ಸಂಗತದಲ್ಲಿ ನಾವು ಇರಬೇಕು. ಆ ಭಾಷೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾವ ರೀತಿ ಅದು ಮನಸ್ಸನ್ನು ಕಲ್ಲು ಮಾಡ್ಕೊಂಡು ಕಲ್ಲಿನ ಹಾಗೆ ನಾವು ಜೀವಿಸ್ತಾ ಇರಬೇಕು ಅಂಥೇಳಿ. ಬಾಯಿ ಮಾತಲ್ಲಿ ಕೂಡ ಎಲ್ಲರೂ ಕೂಡ ಹೇಳ್ತಾರೆ. ನಾವು ತಿಳ್ಕೊಂಡು ಜೀವಿಸಿದ್ರೂ ಕೂಡ ತಿಳ್ಕೊಳ್ದೇನೆ ನಾವು ಜೀವಿಸ್ತಾ ಇದ್ರೂ ಕೂಡ ನಮ್ಮ ಒಂದು ಆತ್ಮ ಮುಂದೆ ಹೋಗ್ತಾನೆ ಇರುತ್ತೆ. ಏನೋ ಒಂದು ಸ್ವಲ್ಪ ಕಲಿತಾನೆ ಇರುತ್ತೆ. ನಾವು ತಿಳ್ಕೊಳ್ದೇನೆ ಜೀವಿಸೋದಕ್ಕೂ ತಿಳ್ಕೊಂಡು ಜೀವಿಸೋದಕ್ಕೂ
ತುಂಬ ಅಜಗಜಾಂತರ ವ್ಯತ್ಯಾಸವಿದೆ ಫ್ರೆಂಡ್ಸ್. ನಮ್ಮ ಜೀವನ ಅಜಗಜಾಂತರ ವ್ಯತ್ಯಾಸವಾಗಿರುತ್ತೆ. ತಿಳ್ಕೊಳ್ದೇನೆ ಜೀವಿಸೋದಕ್ಕೂ, ತಿಳ್ಕೊಂಡು ಜೀವಿಸೋದಕ್ಕೂ. ನಾವು ಬೇರೆ ಊರುಗಳಿಗೆ ಹೋದಾಗ ನಮ್ಮ ಬಂಧು ಬಳಗದವರನ್ನು ನಾವು ಕಂಡ್ರೆ ಯಾವ ರೀತಿ ಅವರು ಕೂಡ ಇರ್ತಾರೋ, ಮತ್ತು ನಮಗೂ ಕೂಡ ಹೆಂಗೆ ಖುಷಿ ಸಿಗುತ್ತೋ, ನಮಗೆ ನೋಡಿದ ತಕ್ಷಣ ಅವ್ರಿಗೂ ಖುಷಿ ಆಗುತ್ತೆ, ಅವ್ರಿಗೆ ನೋಡಿದ ಮೇಲೆ ನಮಗೆ ಖುಷಿ ಆಗುತ್ತೆ. ಈ ಖನಿಜದ ಒಂದು ಬೆಲೆ ನಮಗೆ ಗೊತ್ತಾದ ಮೇಲೆ, ಈ ಮಣ್ಣು ಕಲ್ಲು ಮರಳುಗಳ ಬೆಲೆ ನಮಗೆ ಗೊತ್ತಾದ ಮೇಲೆ, ನಾವು ಎಲ್ಲೇ ಹೋಗಲಿ, ಯಾವುದೇ ಒಂದು ಜಾಗಕ್ಕೆ ಹೋಗಲಿ, ಅದು ನಮ್ಮವರು ಅನ್ನೋದು ನಮಗೆ ಯಾವ ರೀತಿ ಫೀಲ್ ಆಗುತ್ತೋ, ಆ ಜಾಗಕ್ಕೆ ಹೋದ್ರೂ ಕೂಡ ನಮ್ಗೆ ಆ ರೀತಿ ಫೀಲ್ ಆಗತ್ತೆ. ಅದು ನಿರ್ಜೀವ ಅಂಥೇಳಿ ನಾವು ಕಾಣೋದೇ ಇಲ್ಲ, ಅದಕ್ಕೆ ಜೀವನೇ ಇಲ್ಲ ಅನ್ನೋ ಹಾಗೆ ನಾವು ನೋಡೋದಿಲ್ಲ. ಆ ನೋಡುವಂಥ ದೃಷ್ಟಿ ನಾವು ಬೇರೆ ಎದ್ದಾಗಿರತ್ತೆ. ಹೇಗೆ ಇವರು ನಮ್ಮವರು ಅಂಥೇಳಿ ನಾವು ಹೇಗೆ ಅಂದ್ಕೊಳ್ತೀವೋ ಅದೇ ರೀತಿಯೇ ನಾವು ನೋಡ್ತಾ ಇರ್ತೀವಿ.
ನಾವು ಯಾವುದೇ ಒಂದು ಸ್ಥಳದಲ್ಲಿ, ಯಾವುದೇ ಒಂದು ಜಾಗದಲ್ಲಿ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ ಅಂದರೆ ಆ ಜಾಗಕ್ಕೂ ನಮಗೂ ಸಂಬಂಧ ಇರುತ್ತೆ. ಮಧ್ಯದಲ್ಲಿ ಯಾರು ಕೂಡ ಕಣ್ಣು ಬಿಡಬೇಡಿ. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ. ಕೇವಲ 5 ನಿಮಿಷಗಳು ಮಾತ್ರ. ಯಾವುದು ಕೂಡ ಯೋಚನೆ ಬೇಡ ಫ್ರೆಂಡ್ಸ್. ಕೇವಲ 2 ನಿಮಿಷ ಉಸಿರನ್ನೇ ಗಮನಿಸ್ತಾ ಉಸಿರಿನ ಜೊತೆಗೆ ಒಂದಾಗಿ ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋಣ. ಪ್ರತಿದಿನ ಧ್ಯಾನ ಮಾಡ್ತಾ ಇದ್ದರೆ ನಾವು ಏಕತ್ವದಿಂದ ಇರ್ತೀವಿ. ಕೇವಲ 1 ನಿಮಿಷ ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನೇ ಗಮನಿಸ್ತಾ ಇರಿ. ನಾನು 2008ಕ್ಕೆ ಧ್ಯಾನಕ್ಕೆ ಬಂದಾಗ ನನಗೆ ಒಂದು ಭೂಮಿಯ ಒಂದು ಸ್ಪರ್ಶ ನನಗಾದಾಗ ನಾನು ಆವಾಗ ನನಗೆ ಏನೂ ಕೂಡ ಅರ್ಥ ಆಗಿರಲಿಲ್ಲ.
ಭೂಮಿಯ ಒಂದು ಸ್ಪರ್ಶ ಯಾವ ರೀತಿ ತಾಯಿ ಮಗುಗೆ ಹಗ್ ಮಾಡ್ಕೊಳ್ತಾರೋ ಅದೇ ರೀತಿಯೇ ನನಗೆ ಅನುಭವ ಆಗಿರೋದನ್ನು ಆಗ ನನಗೇನು ಕೂಡ ಅರ್ಥ ಆಗಲಿಲ್ಲ, ನನಗೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂಥೇಳಿ. ಆದರೆ ನಾನು ಏನೋ ಒಂಥರ ಚೆನ್ನಾಗಿದೆ ಅಂಥೇಳಿ ನಾನು ಅಂದ್ಕೊಂಡೆ ಅಷ್ಟೇ. ಎಷ್ಟು ಚೆನ್ನಾಗಿದೆ, ಈ ರೀತಿ ನನಗೆ ಯಾವತ್ತೂ ಕೂಡ ಆಗಿರಲಿಲ್ವಲ್ಲ ಅಂಥೇಳಿ. ಈ ಭೂಮಾತೆ ಹಗ್ಗ ಮಕ್ಕಳಿಗೆ ಯಾವ ರೀತಿ ಹಗ್ಗ ಮಾಡ್ಕೊಳ್ತೀವಿ ಆ ರೀತಿ ನನಗೆ ಹಗ್ಗ ಮಾಡಿಕೊಂಡಾಗ ಈ ಭೂಮಿಯಲ್ಲಿನೂ ಕೂಡ ಇಷ್ಟೊಂದು ಎನರ್ಜಿಯನ್ನು ನಾವು ತಗೊಳ್ತೀವಿ ಅನ್ನೋದು ನನಗೆ ಆಗ ಗೊತ್ತಿಲ್ಲ, ಏನು ಕೂಡ ನನಗೆ ತಿಳ್ಕೊಂಡಿರಲಿಲ್ಲ ನಾನು. ಅದು ನನಗೆ ಮೊದಲನೆಯ ಅನುಭವ. 2009ರಲ್ಲಿ, ನಾನು 2008ಕ್ಕೆ ನಾನು ಧ್ಯಾನಕ್ಕೆ ಬಂದಿರೋದು. 2009ರಲ್ಲೇ ನನಗಿದು ಅನುಭವ ಆಗಿದೆ. ಆದರೆ ಇದ್ರ ಬಗ್ಗೆ ನಾನು ಏನು ಕೂಡ ತಿಳ್ಕೊಂಡಿರಲಿಲ್ಲ. ಈ ಕಲ್ಲು ಮಣ್ಣು ಮರಳಿಗೇನು ಕೂಡ ಇಷ್ಟೊಂದು ಶಕ್ತಿ ಇರುತ್ತೆ ಅಂತೇಳಿ ನನಗೇನು ಕೂಡ ಗೊತ್ತಿಲ್ಲ. ಆದರೆ ಆ ಒಂದು ಎನರ್ಜಿ ನನಗೆ ಪಾಸ್ ಆದಾಗ ಏನೋ ಒಂದು ರೋಮಾಂಚನ, ಕೆಲವರು ಹೇಳ್ತಾ ಇರ್ತಾರೆ ಏನೋ ಒಂದು ರೋಮಾಂಚನವಾಗಿತ್ತು ಅಂಥೇಳಿ. ಯಾಕೆ ಆ ರೀತಿ ರೋಮಾಂಚನವಾಗಿರುತ್ತೆ ಅಂದರೆ ಅದಕ್ಕೂ ನಮಗೂ ಸಂಬಂಧ ಇರುತ್ತೆ. ಮಧ್ಯದಲ್ಲಿ ಯಾರು ಕೂಡ ಕಣ್ಣು ಬಿಡಬೇಡಿ. ಓಕೆ ಫ್ರೆಂಡ್ಸ್, ಕೇವಲ 5 ಸೆಕೆಂಡುಗಳು ಮಾತ್ರ. ಧ್ಯಾನದಿಂದ ಸಹಜ ಸ್ಥಿತಿಗೆ ಬರೋಣ. ಕೇವಲ 5 ಸೆಕೆಂಡು. ಓಕೆ, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್. 5, 4, 3, 2, 1, 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ. ಮಾತಾ ಸ್ವರ್ಣಮಾಲಾ ಪತ್ರಿಜಿಯವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಮತ್ತು ಇಷ್ಟೊತ್ತು ನೀವು ಧ್ಯಾನಕ್ಕೆ ಬಂದು ಧ್ಯಾನವನ್ನು ಮಾಡಿರೋದ್ರಿಂದ ನಿಮಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಪ್ರಕೃತಿ ಮಾತಿಗೆ, ಖನಿಜ ಶಕ್ತಿಗೆ ಎಲ್ಲದಕ್ಕೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರೂ ಈ ದಿನದ ಧ್ಯಾನಕ್ಕೆ ಜಾಯಿನ್ ಆಗಿ ನಿಮ್ಮ ಎನರ್ಜೀಸ್ನ ಶೇರ್ ಮಾಡಿದ್ರ. ಎನರ್ಜೀಸ್ ತುಂಬಾ ಚೆನ್ನಾಗಿತ್ತು. ಇದೇ ರೀತಿ 108 ದಿನಗಳ ಕಾಲ ಮೌನ ಧ್ಯಾನ ನಡೀತಾ ಇರತ್ತೆ. ಈ ಮೌನ ಮತ್ತೆ ಉಪವಾಸವನ್ನ ಯಾರು ಮಾಡ್ಬೇಕು ಅನ್ಕೊಳ್ತಾ ಇದ್ದೀರಾ, ಈ ಗ್ರೂಪ್ ಅಲ್ಲಿ ಜಾಯಿನ್ ಆಗಿ ಧ್ಯಾನವನ್ನ ಸಹಿತ ಮಾಡ್ತಾ ಇದ್ದೀರಾ. ಮೇಡಮ್ ಜೊತೆ ಹಾಗೇನೆ ನಿಮ್ಗೆ ಎಷ್ಟು ಹೊತ್ತು ಆಗತ್ತೋ ಅಷ್ಟು ಹೊತ್ತು ಮೌನವಾಗಿರೋದನ್ನ ಪ್ರಾಕ್ಟೀಸ್ ಮಾಡೋಣ. ಹಾಗೆ ಎಷ್ಟು ಹೊತ್ತು ಆಗತ್ತೋ, 1 ಹೊತ್ತು, 2 ಹೊತ್ತು, ಅಥವಾ 1 ದಿನ, ವಾರದಲ್ಲಿ 1 ದಿನ, ಈ ರೀತಿಯಾಗಿ ನಾವು ಉಪವಾಸನ ಮಾಡೋದ್ರ ಮುಖಾಂತರ ಮೇಡಮ್ ಅವರ ಸಂಕಲ್ಪಕ್ಕೆ ನಾವೆಲ್ಲರೂ ಸಾಥ್ ಕೊಡೋಣ ಅಂತ ಹೇಳ್ತಾ ಇದ್ವಿ. ಈ ದಿನದ ಧ್ಯಾನವನ್ನ ಮುಗಿಸ್ತಾ ಇದೀವಿ ಮಾಸ್ಟರ್ಸ್. ಥ್ಯಾಂಕ್ ಯು. ನಾಳೆ ಬೆಳಗ್ಗೆ 5 ಗಂಟೆಗೆ ಕರೆಕ್ಟ್ ಆಗಿ ಎಲ್ಲರೂ ಜಾಯಿನ್ ಆಗಿ ನಿಮಗೆ ಗೊತ್ತಿರೋರಿಗೆಲ್ಲಾನು ಲಿಂಕ್ ನ ಶೇರ್ ಮಾಡಿ ಹೆಚ್ಚು ಹೆಚ್ಚು ಜನರನ್ನ ಧ್ಯಾನಕ್ಕೆ ಸೇರಿಸಿ ಮಾಸ್ಟರ್ಸ್. ಇದು ನನ್ನದೊಂದು ಮನವಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್.